8 ತಿಂಗಳ ಬಳಿಕ ಕಾಲೇಜಿಗೆ ಬಂದ ವಿದ್ಯಾರ್ಥಿಗಳಿಗೆ ಎದುರಾದ ಸಮಸ್ಯೆಗಳು ಏನು? ಮೊದಲ ದಿನವೇ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಮೂಡಿದ ಗೊಂದಲ ಏನು? ಶಿಕ್ಷಣ ಇಲಾಖೆ ರಿಲೀಸ್ ಮಾಡಿದ ಗೈಡ್ಲೈನ್ಸ್ನಲ್ಲಿ ಏನಿದೆ? ಇದೆಲ್ಲವನ್ನು ನೋಡೋಣ ಕಾಲೇಜ್ ಓಪನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಸೋಂಕಿನ ಭೀತಿಯಿಂದಾಗಿ ಬಂದಾಗಿದ್ದ ಕಾಲೇಜುಗಳು 8 ತಿಂಗಳ ಬಳಿಕ ಇಂದು ಮತ್ತೆ ಪುನರಾರಂಭಗೊಂಡಿವೆ. ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕ್ಲಾಸಸ್ಗಳು ಆರಂಭವಾಗಿದ್ದು, ಕೊರೋನಾ ಭೀತಿ ಮಧ್ಯೆಯೂ ವಿದ್ಯಾರ್ಥಿಗಳು ಕಾಲೇಜಿಗೆ ಆಗಮಿಸಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಪ್ರತ್ಯೇಕ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಿದೆ. ಎಂದಿನಿಂದ ಕಾಲೇಜು ಆರಂಭವಾಗುತ್ತಿದ್ದಂತೆ ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ತರಗತಿಗಳು ಶುರುವಾಗಿವೆ. ಮಹಾರಾಣಿ ಮಹಿಳಾ ಕಲಾ ವಾಣಿಜ್ಯ ಕಾಲೇಜಿಗೆ ವಿದ್ಯಾರ್ಥಿಗಳು ಆಗಮಿಸಿದ್ದು ಕೋವಿಡ್ ಟೆಸ್ಟ್ ಮಾಡಿಸದೆ ಮಧುಗಿರಿಯಿಂದ ವಿದ್ಯಾರ್ಥಿನಿಯರು ಕಾಲೇಜಿಗೆ ಆಗಮಿಸಿದ್ರು. ಎಲ್ಲಿ ಟೆಸ್ಟ್ ಮಾಡಿಸಬೇಕು ಎಂಬ ಗೊಂದಲದಲ್ಲಿ ವಿದ್ಯಾರ್ಥಿನಿಯರಿದ್ರು. ಕಾಲೇಜುಗಳು ಆರಂಭವಾಗುತ್ತಿದ್ದಂತೆಯೇ ಹಲವು ಕಾಲೇಜುಗಳಲ್ಲಿ ಸಿಬ್ಬಂದಿ ಸ್ಯಾನಿಟೈಸ್ ಮಾಡುವ ಮೂಲಕ ಶುಚಿತ್ವ ಕಾಪಾಡಿದ್ದಾರೆ. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಮುಂಜಾಗ್ರತೆಯಿಂದ ಸ್ಯಾನಿಟೈಸೇಷನ್ ಮಾಡಿ ಸ್ವಚ್ಛಗೊಳಿಸಲಾಗಿತ್ತು. ನಾಳೆಯಿಂದ ವಿದ್ಯಾರ್ಥಿಗಳು ಬರೋಕೆ ಅನುಮತಿ ನೀಡಲಾಗಿದೆ. ಕೊರೋನಾ ಟೆಸ್ಟ್ ಪೋಷಕರ ಅನುಮತಿ ಪತ್ರದೊಂದಿಗೆ ವಿದ್ಯಾರ್ಥಿಗಳು ಹಾಜರಾಗಬೇಕಿದೆ. 8 ತಿಂಗಳ ಬಳಿಕ ರಾಜ್ಯದಲ್ಲಿ ಇಂದಿನಿಂದ ಕಾಲೇಜು ಆರಂಭವಾದ ಬೆನ್ನಲ್ಲೇ ಬೆಂಗಳೂರು ನಗರದಲ್ಲಿ ಸುಮಾರು 435 ಕಾಲೇಜುಗಳಿದ್ದು 60,000 ವಿದ್ಯಾರ್ಥಿಗಳು ಸಿಬ್ಬಂದಿ ಇದ್ದಾರೆ. ವಿದ್ಯಾರ್ಥಿಗಳ ಕೋವಿಡ್ ಟೆಸ್ಟ್ಗೆ ಬಿಬಿಎಂಪಿಯಿಂದ ವ್ಯವಸ್ಥೆ ಮಾಡಲಾಗಿದೆ. ಆಯಾ ಕಾಲೇಜುಗಳ ಬಳಿಯ ಬಿಬಿಎಂಪಿ ಆಸ್ಪತ್ರೆಗಳು, ಕ್ಯಾಂಪ್ಗಳಲ್ಲಿ ಕೋವಿಡ್ ಟೆಸ್ಟ್ಗೆ ಬಿಬಿಎಂಪಿ ವ್ಯವಸ್ಥೆ ಮಾಡಿದೆ. ಕಾಲೇಜು ಆರಂಭಕ್ಕೆ ಶಿಕ್ಷಣ ಇಲಾಖೆ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದು, ಮಾರ್ಗಸೂಚಿಯನ್ನು ಕಾಲೇಜಿನವರು ಕಟ್ಟುನಿಟ್ಟಾಗಿ ಪಾಲಿಸಬೇಕಿದೆ. ಕೊರೋನಾ ವಕ್ಕರಿಸದಂತೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ರಿಲೀಸ್ ಮಾಡಿದ್ದು, ಕಾಲೇಜಿನ ವಿದ್ಯಾರ್ಥಿಗಳಾಗಲಿ, ಉಪನ್ಯಾಸಕರೇ ಆಗಲಿ, ಸಿಬ್ಬಂದಿಯೇ ಆಗಲಿ ಯಾರೂ ಕೊರೋನಾ ನಿಯಮವನ್ನು ಉಲ್ಲಂಘಿಸುವಂತಿಲ್ಲ. ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಕಟ್ಟುನಿಟ್ಟಿನ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಿದೆ. ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ದೈಹಿಕ ಅಂತರ ಕಡ್ಡಾಯವಾಗಿದ್ದು 6 ಅಡಿಯಷ್ಟು ದೈಹಿಕ ಅಂತರ ಪಾಲನೆ ಮಾಡಬೇಕಿದೆ. ಶುಚಿತ್ವ, ಶುದ್ಧ ಕುಡಿಯುವ ನೀರು, ಕಾಲೇಜು ಆವರಣವನ್ನು ಸ್ವಚ್ಛಗೊಳಿಸುವುದು ಹಾಗೂ ಖಾಸಗಿ ವಾಹನಗಳು, ಕಾಲೇಜು ಬಸ್ಗಳನ್ನು ಸತತವಾಗಿ ಸ್ಯಾನಿಟೈಸ್ ಮಾಡುವುದು ಕಡ್ಡಾಯವಾಗಿದೆ. ವಿದ್ಯಾರ್ಥಿಗಳು ಮತ್ತು ಪೋಷಕರ ಒತ್ತಾಯದ ಮೇರೆಗೆ ಕಾಲೇಜು ಆರಂಭ ಮಾಡಲಾಗಿದ್ದು, ಆನ್ಲೈನ್ ಪಾಠ ಅರ್ಥವಾಗ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಹೀಗಾಗಿ ಸರ್ಕಾರದ ಗೈಡ್ಲೈನ್ಸ್ನೊಂದಿಗೆ ಕಾಲೇಜು ಆರಂಭ ಮಾಡಿರುವುದಾಗಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಹಂತ ಹಂತವಾಗಿ ಮುಂದಿನ ತರಗತಿ ಆರಂಭವಾಗಲಿದ್ದು, ಕೋವಿಡ್ ಟೆಸ್ಟ್ಗೆ ವಿದ್ಯಾರ್ಥಿಗಳು ಹಣ ಕೊಡಬೇಕಿಲ್ಲ, ಉಚಿತ ಕೋವಿಡ್ ಟೆಸ್ಟ್ ಮಾಡಿಸಲಾಗುತ್ತೆ ಅಂತ ಡಿಸಿಎಂ ಹೇಳಿದರು. ಕೊರೋನಾ ಸೋಂಕಿನ ಭೀತಿಯಿಂದಾಗಿ 8 ತಿಂಗಳ ಬಳಿಕ ಕಾಲೇಜ್ ಆರಂಭಗೊಂಡಿದೆ. ಆದರೆ ಕೆಲ ಕಾಲೇಜುಗಳತ್ತ ವಿದ್ಯಾರ್ಥಿಗಳು ಆಗಮಿಸಲೇ ಇಲ್ಲ. ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಆಗಮನಕ್ಕಾಗಿ ಉಪನ್ಯಾಸಕರೇ ಕಾದು ನಿಲ್ಲುವಂತಾಗಿತ್ತು. ಕೋವಿಡ್ ಟೆಸ್ಟ್ ಮಾಡಿಸಿದವರಿಗೆ ಮಾತ್ರ ಪ್ರವೇಶ ಅಂತ ಹೇಳಲಾಗಿದ್ದು, ಟೆಸ್ಟ್ ರಿಪೋರ್ಟ್ ಬರೋಕೆ ಇನ್ನೂ 3 ದಿನ ಕಾಯಬೇಕಿರೋದ್ರಿಂದ ಕಾಲೇಜಿನತ್ತ ಯಾರೂ ಬರಲಿಲ್ಲ. ಇಡೀ ಕ್ಲಾಸ್ನಲ್ಲಿ ಒಬ್ಬಳೇ ವಿದ್ಯಾರ್ಥಿನಿ ಹಾಜರಾಗಿದ್ಲು. ಎಂದಿನಿಂದ ಕಾಲೇಜ್ ಆರಂಭವಾಗಿದ್ದರೂ ಸಹ ಕೋವಿಡ್ ಟೆಸ್ಟ್ ಗೊಂದಲದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿದ್ದಿದ್ದು ಕಂಡುಬಂತು. ಕೋವಿಡ್ ಟೆಸ್ಟ್ ಮಾಡಿಸದೆ ಹಲವು ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದಿದ್ರು. ಬಳ್ಳಾರಿ ನಗರದ ಸರಳಾದೇವಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಪೋಷಕರ ಒಪ್ಪಿಗೆ ಪತ್ರ ತರದೆ ಬರಿಗೈಯಲ್ಲಿ ಬಂದಿದ್ರು. ಕಾಲೇಜ್ ಕ್ಯಾಂಪಸ್ನಲ್ಲಿಯೇ ಬೆಳಗ್ಗೆ 11 ಗಂಟೆಯಿಂದ ಕೋವಿಡ್ ಟೆಸ್ಟ್ ಆರಂಭವಾಗಿದ್ದು, ನೆಗೆಟಿವ್ ರಿಪೋರ್ಟ್ ಇರೋ ವಿದ್ಯಾರ್ಥಿಗಳಿಗೆ ಮಾತ್ರ ಕಾಲೇಜಿಗೆ ಪ್ರವೇಶ ನೀಡಲಾಗಿತ್ತು.